ಕೊಟ್ರೇನು ರೀತಾ 50,000 ರೂಪಾಯಿ ದುಡ್ಡು? ಕೊಟ್ಲಂತಪ್ಪ. ತಗೊಂಡೋಗಿ ಗೌಡ್ರ ಕೈ ಕೊಟ್ಟಿದ್ಲಂತೆ ನೀನು ಹೇಳ್ತಿ. ಅವ್ರು ತಗೊಂಬಂದು ಕೊಟ್ಟಿದ್ರು. ಐತೆ ಕೊಡೋಣ, ಇಸ್ಕೊಂಡೋಗು. ನಮ್ಗೇನೀಗಳಪ್ಪ, ನಮ್ಗೇನು ಬೇಡ. ಇವಾಗ ನಾವೇನಾನ ಮನೆಗೇನೆ ಕಟ್ಟಿರೆ ನೀನು ಹೇಳ್ತೀನಿ ಅಂತ ದುಡ್ಡು ಇಸ್ಕೊಂಡೆ ಮನೆ ಕಟ್ಟೇವ್ರೆ ಅಂತಾಳೆ. ಅದಕ್ಕೇನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಅಲ್ಲ ನೋಡಿ, ಹಿಂಗೆ ಮಾಡೋದು ಯಾರಿಗೇ ಆಗಲಿ ಇಂಥ ಮಾಡಬಾರ್ದು ಅಲ್ಲ. ಇಂಥ ಮಾಡಿದರೆ ಎಷ್ಟು ಹೊಟ್ಟೆ ಉರಿತೈತೇಳ, ನೀನೇ ಹೇಳು. ಸುಮ್ಮನಿದ್ದವ್ರು ಸುದ್ದಿಗೆ ಬಂದರೆ ಯಾರನ್ನು ಸುಮ್ಮನೆ ಬಿಡ್ತಾರೆ. ಈಗ ನಾನು ಏನನ ಹೇಳಿದ್ರೆ ಸುಮ್ಮನೆ ಅದು ಇದು ಜಗಳ. ಒಳ್ಳೆ ಕೆಲಸ ಮಾಡಿದಿರಿ ರೀತಾ, ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡಿದಿರಿ. ನನಗೇನ ನೀವು ಮಾಡಿದ್ದೆ ಸರಿ ಅನ್ನಿಸ್ತು. ನಾನು ಎಷ್ಟು ಹೇಳೋಣ ಹೇಳು. ನಾನು ಗಳಮ್ಮ ಇಷ್ಟು ದಿನ ಏನೋ ಆಗೋದಾಯಿತು, ಚೆನ್ನಾಗಿ ಇತ್ಕೊಂಡು ಹೋಗು, ಕೆಲಸ ಮಾಡ್ಕೊಂಡು ಹೋಗು. ಒಂದು ಏನೇನು ಮನೆ ಕೆಲಸ ಮಾಡಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಿ ರೀತಾ ನೀನು. ಇವಾಗ ನಾನು ಕೊಡಲಿಲ್ಲ, ಅವ್ರ ಅಣ್ಣ ಇರ್ತಾಗ ಅವ್ರ ಮನೆಗಳ ಅರ್ಥಗೆ ಅವರು ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ತಗ ಯಾರ ತಗನು ಎಲ್ಲ ಫೋನ್ ಮಾಡಿ ದುಡ್ಡು ಹಾಕ್ಸ್ಕೊಂಡು ಫೋನ್ಗೆ ಹೋಗಿ ಬಿಡಿಸ್ಕೊಂಬಂದಾಳೆ. ಅಕೌಂಟ್ನ ನೆನ್ನೆನೇ ಬಿಡಿಸ್ಕೊಂಬಂದ್ಲು. ನೆನ್ನೆ ಶುಕ್ರವಾರ ಕೊಡೋದು ಬೇಡ ಅಂತೇಳಿ ಮನೆಯಾಗಿ ಇಕ್ಕೊಂಡು ಇವತ್ತು ಕೊಟ್ಟವಳು. ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಇಸ್ಕೊಂಡು ಹೋಗಪ್ಪ, ಇಸ್ಕೊಂಡು ಹೋಗಿ ನೀನು ಏನಾನ ಇಕ್ಕೆಂಬಂದಿದ್ರೆ ಏನಾನ ಕೆಲ್ಸಕ್ಕೆ ಬೇಕಿದ್ರೆ ಬಳಸ್ಕ. ನಾವೇನೇನು ಅದನ್ನೇನು ಅದೇ ಬೇಕಲ್ಲ ಇಸ್ಕೊಂಡಿಲ್ಲ, ನಮಗೆ ಬೇಕಪ್ಪ ಅಂತ ಏನು ನಾವೇನು ಇಸ್ಕೊಂಡಿಲ್ಲ. ಅವ್ರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಇಸ್ಕೊಂಡಿದ್ವಿ. ನೀನು ಒಳ್ಳೆ ಕೆಲಸನೇ ಮಾಡಿದ್ದೀರಿತ ನಿಜವಾಗ್ಲೂ. ಅವರು ಹೇಳಿರ್ ಕೇಳಲ್ಲ, ಇವಾಗಲೇ ಅವ್ರಿಗೆ ಬುದ್ಧಿ ಬಂದಿರುತ್ತೆ. ಇವಾಗ ಯಾರ ಸುದ್ದಿಗೆ ಹೋಗ್ಬಾರ್ದು ಅಂತ ನಾನು ಎಷ್ಟು ಹೇಳಿದ್ದೀನಿ ಗೊತ್ತೇ. ಇವಾಗ ಆವಾಗಲೇ ಕಂಪ್ಲೇಂಟ್ ಆದಾಗ ನಿಮ್ಮನ್ನೆಲ್ಲ ಹಂಗೆ ಮಾತಾಡ್ಬಾರ್ದಾಯ್ತು. ಇವತ್ತು ನನ್ನ ಮಗಂದೇ ತಪ್ಪು. ಇವತ್ತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ನು ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನಾನು ಇವ್ರಿಗೆ ಹೇಳ್ತೀನಿ, ಅವನೇನಾನು ಕುಡ್ದು ಬಂದಿದ್ದಾನೆ ಅಂತಂದರೆ ಕಪಾಳ ಕೊಡ್ದು ಒಳಗೆ ಕರ್ಕೊಂಬರ್ರಿ ಅಂತ. ಅದು ಬಿಟ್ಬಿಟ್ಟು ಅವರಿಬ್ಬರು ಜೊತೆ ಆಗ್ಬಿಟ್ಟು ನಮ್ಮಮ್ಮ ಇನ್ನೂ ಅವಳು ಸೌಮ್ಯ ಇಬ್ಬರು ಜೊತೆ ಆಗ್ಬಿಟ್ಟು ಬೀದಿಲಿ ನಿಂತ್ಕೊಂಡು ಅವನ ಜೊತೆಗೆ ಅವರು ಜಗಳ ಮಾಡಕ್ಕೆ ಬರ್ತಾರೆ. ಅಣ್ಣ ಹಂಗೆ ಮಾಡೋದು, ಅವ್ನು ಕುಡ್ದು ಬಂದವನೇ ಬಿಡು ಅಂತ ಹೇಳಿ ಬಾರೋ ಅವ್ರನ್ನೇ ಕಂತಿ ಅಂತೇಳಿ ಅವ್ರು ಯಾವತ್ತೂ ಕರ್ಕೊಂಡೋಗಲ್ಲ. ಅವನೇನೋ ಮಾತಾಡಿದಾನೆ ಅಂತಂದ್ರೆ ನಾವೇನಾನು ಮಾತಾಡಿ ನನ್ನ ಮೊಮ್ಮಗ ಹಂಗೆ ಮಾತಾಡೋದು, ನನ್ನ ಮಗನ ಹಂಗೆ ಮಾತಾಡೋದು ಅಂತ ನಿನ್ನ ಹೆಂಡ್ತಿನೂ ನಿಮ್ಮ ಅಮ್ಮಯ್ಯ ಹಿಂಗೆ ಜಗಳಕ್ಕೆ ಬರ್ತಾರೆ. ಹಂಗೆ ಮಾಡೋದು ಒಳ್ಳೇದಲ್ಲ. ಅವ್ನಿಗಂತೂ ಜ್ಞಾನ ಇಲ್ಲ ಅಂತಂದರೆ ಇವ್ರು ಕರ್ಕೊಂಡು ಹೋಗ್ಬೇಕು. ಅವನ ಜೊತೆಗೆ ಸೇರ್ಕೊಂಡು ಅವರು ಜಗಳಕ್ಕೆ ಬಂದರೆ ಅದಕ್ಕೇನಿರುತ್ತೆ ಹೇಳ ಅರ್ಥ? ನಾವು ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲ ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ ನೀವೇ ಹೇಳ್ರಿ. ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ್ರಮ್ಮ ಒಟ್ಟು. ಆಗ ಹಿಂಗೆ ಊರಾಗ ಹಿಂಗೆ ಖಾಲಿ ಹಾಕಿ ರೀತಿಗೆ ಅದೇ ಹೇಳಿದ್ದು ನಾನು. ಒಳ್ಳೆ ಕೆಲಸ ಮಾಡಿದ್ದೆ ರೀತಾ, 50,000 ರೂಪಾಯಿ ದಂಡ ಹಾಕಿ ಇಂಥ ಮಾಡಬಾರ್ದು. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಮೇನು ಏನಾರ ಕೆಲಸ ಮಾಡಿರಿ ಅಂತ ಬಡ್ಕೊಂತೀನಿ ಮನೆಯಾಗೆ. ನಾನೇನಾದರೂ ಒಂದು ಬಟ್ಟೆ ಗಿಟ್ಟ ಹೊಲಿಯೋದಾದ್ರೂ ಕಲಿ, ಏನಾದರೂ ಒಂದು ಸೀರೆ ಕುಚ್ಚು ಹಾಕೋದು, ಒಂದು ಮ್ಯಾಟ್ ಹಾಕೋದು, ಏನಾದರೂ ಒಂದು ಕಲಿ. ಏನೇನು ಅವಳು ಬಂದಾಗಿಂದ ₹1 ಆಚೆಗೆ ಹೋಗಿಲ್ಲ, ₹1 ತಂದಿಲ್ಲ. ಮನೆಯಾಗ ಏನೇನು ಇಲ್ಲ. ಮನೆಗಳದ್ದು ತಿಂಡಿ ಅಡುಗೆ ಆಯಿತು, ಅವಳಾಯಿತು ತಿಂಡಿ ಅಡುಗೆ ಮಾಡೋದು ಅಷ್ಟೇ. ಮನೆಗೂ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಇವತ್ತಿನ ಕಾಲದಾಗೆ ದುಡ್ಕೊಂಡು ತಿಂತಾರೆ. ನಿಜ ಹೊರಗೆ ಹೋಗಿ ದುಡ್ದಾಗಲೇ ಗೊತ್ತಾಗೋದು ದುಡ್ಡಿನ ಬೆಲೆ ಏನು ಅಂತಾರೀತಾ. ಹೊರಗೆ ಹೋಗ್ಬಿಟ್ರೆ ಏನು ನಿಜ ಒಂದು ₹100ಗೂ ಎಷ್ಟು ಕಷ್ಟಪಟ್ಟು ವಯಸ್ಸು ಹೋಗಿರೋರು ಸಮೇತ ಹೂವು ಮಾರ್ಕೊಂಡು ತರಕಾರಿ ಮಾರ್ಕೊಂಡು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ. ಅದನ್ನೆಲ್ಲ ನೋಡಿದ್ರೆ ದೇವರೇ ನೋಡಪ್ಪ, ಎಂತೆಂಥವ್ರಿಗೆ ಎಂತೆಂಥ ಕಷ್ಟ ಕೊಟ್ಟಿರ್ತೀಯ. ನಮಗೂ ಇಂಥ ಕಷ್ಟ ಹೆಂಗೋ ನಾವು ಚೆನ್ನಾಗಿದ್ರೆ ನೋಡಪ್ಪ, ನಮ್ಗೆ ಹೆಂಗೋ ಅಂತೂ ತನ್ನ ಕೊಟ್ಟಿದ್ಯಾ ತಂದೆ. ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕಪ್ಪ. ಎಂತೆಂಥವ್ರದ್ದು ಹೆಂಗೆಂಗೋ ಕಷ್ಟ ಇರುತ್ತೆ, ನೀನು ನಮ್ಗೆ ಹೆಂಗೋ ಒಳ್ಳೇದು ಮಾಡಿದೀಯಾ ಅಂತೇಳಿ ಕೈ ಮುಗಿಬೇಕು ಪರಮಾತ್ಮನಿಗೆ. ಹೆಂಗೋ ದೇವ್ರು ನಮಗಂತೂ ತನ್ನ ಕೊಟ್ಟವನಲ್ಲ. ಈಗ ನನಗೆ ನಿಜ ನಾನು ಹೊರಗೆ ಹೋದ್ಮೇಲೆ ಗಾಡಿಗೆಲ್ಲ ಒಂದು ವಾರಾನ್ಗಟ್ಲೆ ಹೋಗಿ ದುಡ್ಕೊಂಡ್ಬಂದು ನಮ್ಮ ಅಪ್ಪ ಹೋಯ್ತಲ್ಲ, ಅವಾಗಿ ನನ್ನ ಚೆನ್ನಾಗಿ ಬುದ್ಧಿ ಬಂದ್ಬಿಡ್ತು ರೀತಾ, ಚೆನ್ನಾಗಿ ಬುದ್ಧಿ ಬಂದ್ಬಿಡ್ತು. ಅದಕ್ಕೆ ನಾವು ಮೊನ್ನೆ ಎದುರಿಸಿ ಇನ್ನೊಂದು ಸತಿ ಹಂಗೆ ಮಾಡೋದಕ್ಕೆ ಭಯ ಇರಲಿ ಅಂತ ಹಂಗೆ ಮಾಡಿದ್ದು. ನಾವೇನು ಕಂಪ್ಲೇಂಟ್ ಏನೂ ಕೊಡೋಕೆ ಹೋಗಲ್ಲ. ಹೇಳೋಣ ಇನ್ನೇನು ಮಾಡೋಕ್ಕಾಗುತ್ತಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ? ನಾನೇನು ಅವ್ರನ್ನ ಬಿಡಿಸೋಕೆ ಹೋಗಿಲ್ಲ, ಏನಿಲ್ಲ ನಿನ್ನ ಸೊಸೆನ. ನಾನು ಅದನ್ನು ನ್ಯಾವ್ಯಾವ್ದು ಅಂದ್ಕೊಂಡಿದ್ದೆ. ಅದು ಅಂತಾರೆ 3 ಇದ್ರೆ 3 ಅಂತಾರೆ ಕಣಮ್ಮ ಮನೆಯಾಗೆ ಹೆಂಗಸ್ರು. ಮನೆಯಾಗೆ ಹೆಣ್ಮಕ್ಳು ಸರಿಯಾಗಿರ್ಬೇಕು ಕಣಮ್ಮ. ನೋಡು ಈಗ ನೀನು ಬತ್ತಿದಂಗೆ ಅಲ್ಲ, ನೋಡು ನೀನು ಪ್ರದೀಪನ ಹೆಂಡತಿ ಬತ್ತಿದಂಗೆ ಎಷ್ಟು ನಿಮ್ಮ ಮನೆ ಎಷ್ಟು ಚೇಂಜ್ ಆಯ್ತಲ್ವ ರೀತಾ. ನೀನು ಅವಾಗ ಬುದ್ಧಿ ಇಲ್ದಲೆ ನೀನೇ ಅಂತ ಕೆಲಸ ಮಾಡ್ಕೊಂಡು ನಿನ್ಗೂ ಅವಾಗ ಬುದ್ಧಿ ಇರಲಿ, ನೀನು ಬುದ್ಧಿಗೆಟ್ಟು ಆಟ ಆಡ್ತಿದ್ದಿ. ಇವಾಗ ನೋಡು ಎಲ್ಲರೂ ಎಷ್ಟು ಚೆನ್ನಾಗೇ ಇರ್ಬೋದಲ್ಲೇ ಅಂತ ಎಷ್ಟು ಭಾಳ ಖುಷಿ ಆಗುತ್ತೆ ಹಿಂಗೆ ಇದ್ಬಿಟ್ರೆ ಎಲ್ಲರೂ. ಇವಾಗ ನೋಡು ನಿನ್ನ ಮಗ ನಿನ್ನ ಯಜಮಾನ್ರು ಎಲ್ಲರೂ ಚೆನ್ನಾಗಿ ದುಡಿತಾರೆ. ನಿನ್ನ ಸೊಸೆನ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ. ನಮ್ಮ ಮನೆಗೆ 3 ಇದ್ರೆ 3 ಅಂತವೇ ಆಗ್ಬಿಟ್ಟವೆ. ನಾನು ಹಬ್ಬ ಏನು ಮಾಡೋಣ ನಮ್ಮಂಗಾಗಿತ್ತು ಹೋಗತ್ತ. ನನಗೆ ಅದೇ ಒಂಥರ ಚಿಂತೆ ಆಗ್ಬಿಟ್ಟೈತೆ ರೀತಾ. ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ನಿನ್ಕೊಂಡು ಮಾತಾಡೋದು ನೋಡಿರ್ತೀರಿ, ಗಲಾಟೆ ಮಾಡ್ತಾರೆ. ಅಲ್ಲೇನೆ ಶಾಂತ ಆಂಟಿ ಮೇಲೂ ನಮ್ಮ ದೊಡ್ಡಮ್ಮನ ಮೇಲೂ ಅಲ್ಲೇನೆ ಜಗಳಕ್ಕೆ ಹೋಗಿದ್ರಂತೆ. ಅಲ್ಲಿ ದೊಡ್ಡಮ್ಮನ ಮಂತಾಗ ಜಗಳ ಮಾಡೋಕ್ಕೆ ಯಾಕೆ ಮಾತಾಡ್ಸೋದು ನಮ್ಮ ಸುಂದ್ರನ್ನ ಅಂತ ನಿಮ್ಮ ಅಮ್ಮ ಇನ್ನೂ ನಿಮ್ಮ ಎಂಟಿ. ಅದಕ್ಕೆ ಹೋಗಪ್ಪ ಯಾಕೆ ಬೇಕು ಆಮೇಲೆ ನಾನು ಮಾತಾಡ್ಸೋದು ನೋಡಿ ನಾ ಏನಿಲ್ಲ ನಿನ್ನ ಎಂಟಿ ಹಂಗೆ ಹಿಂಗೆ ಅಂತ ಬೈಕ್ ಬಂದಂಗೆ ಮಾತಾಡ್ತಾಳೆ. ಆಯ್ತು ಹೇಳು, ಹೋಗ್ತೀನಿ. ಏನಾರ ಬೇಕಿದ್ರೆ ಕೇಳ್ತೀನಿ ಹೇಳಿ ದುಡ್ಡು. ಇನ್ಕಾದ್ರೆ ಎಮರ್ಜೆನ್ಸಿ ಇದ್ರೆ ಕೇಳ್ತೀನಿ. ನನಗೆ ಇವಾಗ ಚೆನ್ನಾಗಿ ಬುದ್ಧಿ ಬಂದಿರಂಗೈತಲ್ಲ ನತ್ತೆ. ರಪ್ಪಯ್ಯ ಬಿಟ್ಟು ಹೋತಲ್ಲ, ಅವಾಗಿಂದ ಬುದ್ಧಿ ಬಂದೈತೆ.
ರೊಪ್ಪ ಇದ್ದಾಗ ರೊಪ್ಪ ಎಲ್ಲ ನೋಡ್ಕೊಂಬಂದು ಮನೆಯಾಗೆ ಪ್ರತಿಯೊಂದು ಎಲ್ಲ ತರೋದು ಮಾಡೋದು ಎಲ್ಲ ನೋಡ್ಕೊಂಬಂದು ಇವ್ರಿಗೆ ಅದಕ್ಕೆ ಮತ್ತೆ ಆ ಪರಮೇಶ ಮಾವ ಇತ್ತಲ್ಲ ಪರಮೇಶ್ ಮಾವ ಇರೋದ್ರಿಂದನ ಇವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಈ ಸೌಮ್ಯ ಅದಕ್ಕೆ ಮತ್ತೆ ಚೆನ್ನಾಗಿದ್ಲ ಅವಾಗೆಲ್ಲನ ನಂಗೆ ಪರಮೇಶ್ ಮಾವ ಹೆಂಗೆ ಅಂತಂದರೆ ಎಲ್ಲ ಮನೆಯಾಗೆಲ್ಲ ಸಾಮಾನು ತರೋದು ಎಲ್ಲ ನೋಡ್ಕೊಂಬೋದು ಹಬ್ಬಗಳಿಗೆಲ್ಲ ಬಟ್ಟೆ ತರೋದು ಇವ್ರಿಗೇನು ನೋವು ಇರಲಿಲ್ವಲ್ಲ ಏನು ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಇವಾಗ ನೋಡಿ ಇವನಿಗೂ ಸುಂದರಂಗ ಬುದ್ಧಿ ಬಂದೈತಿ ಹೆಂಗೋ ಚೆನ್ನಾಗಿದ್ರೆ ಸಾಕು ಬಿಡು ಅಳ್ತೀರ್ನಂತ ಮಾತಾಡ್ತಿರೋದು ನೋಡು ಉರ್ಕೊಂತಾಳಂತ ಅದಕ್ಕೆ ಹೋಗಪ್ಪ ಅಂತ ಹೇಳಿದ್ದು ಯಾಕಲ್ಲ ಏಮು ಮಾತಾಡಿಸ್ತಾ ಇದ್ದಾಳೆ ನೋಡು ಯಾಕೆ ಬಂದೆ ತಡಿ ಹಂಗತ್ತ ಯಾರನ ಚೆನ್ನಾಗಿದ್ರೆ ಸಾಕು ಈಗ ಅಂದರೆ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದ್ರೆ ನಾವು ಬುದ್ಧಿವಂತಿಕೆಯಿಂದ ಇರೋದಕ್ಕೆ ನೋಡು ಇವತ್ತು ನನ್ನ ಗಂಡ ನನ್ನ ಮಗ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಕಷ್ಟಪಟ್ಟು ದುಡ್ದು ಮನೆ ಕಟ್ಟಬೇಕು ಅಂತ 12 ಗಂಟೆವರೆಗೂ ಕೆಲಸ ಮಾಡ್ತಾರೆ ಹಿಂಗಿದ್ರೆ ಅಂದರೆ ಸಾಧಿಸ್ಬೋದು ಕೆಲಸ ಮಾಡಿ ನಾವು ಏನಾದರೂ ಮಾಡ್ತೀವಿ ಅಂತ ನಮಗೆ ಮನಸ್ಸಲ್ಲಿ ಛಲ ಇದ್ದರೆ ಮಾಡ್ತೀವಿ ಬಿಡಲ್ಲ ಪ್ರೀತಮ್ಮ ಏನು ಮಾಡ್ತಾ ಇದೀಯಾ? ಏನಿಲ್ಲ ಕಣ್ಚಮ್ಮ ಸಣ್ಣಪ್ಪಣ ಈಗ ಹಿಂಗೆ ಕೂತ್ಕೊಂಡಿದ್ದೆ ಬಾ ಕೂತ್ಕ ಬಾ ಮರ ಎಷ್ಟು ದಿವ್ಸಕ್ಕೆ ಮಾತಾಡಿಸ್ತೀಯಪ್ಪ ಇನ್ನೇನು ಮಾಡೋಣ ಪ್ರೀತಮ್ಮ ಓಟ್ ಈಗ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ರಿ ಯಾವುದಿರಲ್ಲ ಓಟ್ ಕಲ್ಲಲ್ಲ ಬಿಲ್ಲಲ್ಲ ಆಗಿರೋದು ನೋಡಿ ಬಿಡು ನಾವು ಯಾರು ಕೆಟ್ಟದ್ದು ಬಯಸಿದ್ರು ಅದೆಲ್ಲ ಏನೂ ಆಗಲ್ಲ ನಾವು ಎಷ್ಟೇ ನಾವು ಅವರು ಇವ್ರಿಗೂ ಕೆಟ್ಟದ್ದು ಬಯಸಿದ್ರು ಅದು ಏನು ಆಗ್ಬೇಕು ಅದೇ ಆಗೋದು ನಾನು ನೋಡು ಅವ್ನಿಗೆ ಮದುವೆ ಮಾಡಬಾರ್ದು ನನಗೆ ಎಲ್ಲ ಆಸ್ತಿ ಎಲ್ಲ ಇದು ಮಾಡಬೇಕು ಅಂತ ನಾನು ಇದು ಮಾಡ್ಕೊಂಡು ಅನ್ಕೊಂಡಂಗೆ ಯಾವ್ದು ಆಗಲ್ಲ ಮನುಷ್ಯರು ಅನ್ಕೊಂಡಂಗೆ ಏನೂ ಆಗಲ್ಲ ಪರಮಾತ್ಮ ಏನು ನಿರ್ಧಾರ ಮಾಡ್ತಾನೆ ಅನ್ಕೊಳಮ್ಮ ಅಂದರೆ ಅದು ನಿಜ ಕಾಣಿಸ್ತೀರ ಸಣ್ಣಪ್ಪಣೆ ನೋಡು ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಇವಾಗ ನಿನಗೆ ಅನ್ಸುತ್ತಲ್ಲೇ ಇವಾಗ ನಿನಗೆ ಬೇಜಾರಾಗುತ್ತೆ ನನಗೂ ಹಂಗೇನೆ ಅವಾಗ ನಾನು ಎಷ್ಟೆಲ್ಲ ಇದು ಮಾಡ್ಕೊಂಡೆ ನೋಡಪ್ಪ ಹೆಂಗಾತು ಅಂತ ನನಗೂ ಒಂದೊಂದ್ಸತಿ ಬೇಜಾರಾಗುತ್ತೆ ನಾನು ಅವಾಗ ನಿಮ್ಮ ಮದುವೆನೇ ಮಾಡಬಾರ್ದು ಅಂತ ಈಗ ನಾವು ಕೇಳಿ ಬಯಸಕ್ಕೆ ಕೂತ್ರೆ ಅವ್ರು ನಮ್ಮ ಕಣ್ಣಿದ್ರೆ ಚೆನ್ನಾಗೇ ಇರ್ತಾರೆ ಅದಕ್ಕೆ ಈ ಗಳಮ್ಮ ಸುಮ್ರತ್ ನಮ್ಮ ಮನೆಗೆ ಉಂಡ್ಕೊಂಡು ತಿನ್ಕೊಂಡ್ರು ಹೊತ್ತು ನಮ್ಮನ್ನು ಸಾಯಿಸಿ ಸೆನಕ್ ಮಾಡಿದ್ಕೊಳಮ್ಮ ಇವತ್ತು ನಿಜವಾಗ್ಲೂ ಮನೆಗಿತ್ತು ನಮ್ಮಮ್ಮ ಯಾರ ಮಗಳಾದ್ರೇನು ಅಡುಗೆ ಎಲ್ಲ ಸೆನಕ್ ಮಾಡಿದ್ಕೊಳಮ್ಮ ಎಂತ ರುಚಿಯಾಗಿ ಮಾಡೋದು ಸಾರೆಲ್ಲ ನಮ್ಮ ರುಚಿಯಾಗಿ ಸೆನಕ್ ಮಾಡೋದು ರತ್ನ ಮಾಡ್ದಂಗೆ ಮಾಡಿದ್ಕೊಳಮ್ಮ ಹೆಂಗ ಬಿಡತ್ತ ಒಳ್ಳೆ ಹುಡುಗಿ ಸಿಕ್ಕೈತೆ ನೆನೆಸ್ಕೋಬೇಕಪ್ಪ ನಿಜವಾಗ್ಲೂ ಎಲ್ಲರೂ ಹಂಗೆ ಅಂತಾರೆ ಒಳ್ಳೆ ಹುಡುಗಿ ಬಡವ್ರ ಮಗಳಾದ್ರೇನು ನೋಡಕ್ಕೆ ಸೆನಕ್ಕಿಲ್ಲ ಅಷ್ಟೇ ಒಳ್ಳೆ ಹುಡುಗಿ ಅಂತ ನೆನೆಸ್ಕೊಂತಾರೆ ಬೋಲ್ ಒಳ್ಳೇದಂತ ಹೇಳಪ್ಪ ಎಲ್ಲರೂ ಹಂಗೆ ಅಂತಾರೆ ಊರಾಗೆಲ್ಲ ಹೆಂಗ ಬಿಡು ಸುಮ್ಮನೆ ಮಾಡಿಸ್ಕೊಂಡು ಉಂಡ್ಕೊಂಡು ವಯಸ್ಸು ಕಾಲ ತಗೊಟ್ಟು ಯಾಕೆ ತಲೆ ಕೆಡಿಸ್ಕೊಬೇಡ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲಿ ಅಷ್ಟೇ ತಲೆ ಕೆಡಿಸ್ಕೊಂಡ್ರೆ ನಮಗೆ ಭಾಳ ತಲೆ ಕೆಡೋದು ಓಡು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವತ್ತಿನ ಕಾಲದಾಗೆ ನಾವು ಸುಮ್ಮನೆ ನಿಮ್ಮದೇಗಿರೋದು ನೋಡ್ಬೇಕು ಅಷ್ಟೇ ಅಷ್ಟೊಂದು ಮನಸ್ಸಿನಾಗ ಇಕ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನೋಡ್ಕೊಂಡೋದ್ರೆ ಯಾವ ಸೆನಕ ಅವರು ದೀಪನು ಸಂತಾಪ ಅವ್ರು ಬದುಕ ಅವ್ರು ಮಾಡ್ಕೊಂಡು ಸೆನಕ ಇದ್ದಾರೆ ಅಂಗಡಿ ಸೆನಕ ವ್ಯಾಪಾರ ಮಾಡ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಒಟ್ಟಿನಾಗಿ ಎಲ್ಲನ ಇವಾಗ ಅಲ್ಲೇನೆ ಸೈಡ್ ತಾಂಬ್ತೀವಿ ಅಂತೇಳಿ ಹೇಳ್ತಿದ್ರಪ್ಪ ಸೈಡ್ ತಾಂಬ್ತೀವಿ ಸೈಡ್ ತಗೊಂಡು ದುಡ್ಡು ಐತಿ ಅಂತ ಹೇಳಿ ಯಾರ ತಗ ಮಾತಾಡ್ತಿದ್ರು ಯಾರ ತಗ ಹೇಳ್ತಿದ್ರಲ್ಲ ಚೆನ್ನಾಗಿದ್ದಾರೆ ಇವಾಗ ಮನೆ ಕಡೆಗೆ ಎಲ್ಲ ಚೆನ್ನಾಗಿ ದುಡ್ಡು ಕಾಸ್ನಾಗೆಲ್ಲನ ಸೆನಕ ಇದ್ದಾರೆ ಹೆಂಗ ಬಿಡು ಸೆನಕ್ಕಿಲ್ಲ ಯಾರನ ಅದಕ್ಕೆ ಕಣಮ್ಮ ಇವಾಗ ಓಟಿಗೆ ಯಾರ ಮೇಲೂ ಕೇಣಿಕೆ ತಪ್ಪತಿ ಇಂಥವೆಲ್ಲ ಅಲೆ ನೋಡಿ ಸಾಕಾಯ್ತು ಕಣಂಬ್ರಿತಮ್ಮ ನಮಗೂ ಅತ್ತ ನಾನೀಗ ಪಟ್ಟಿ ಆತ ತಲೆಗೆ ನಾವು ಅನ್ಕೊಂಡಂಗೆ ಯಾವ್ದು ಆಗಲ್ಲ ನಾವು ಕೇಳಿ ಬಯಸಿದ್ರೆ ಅವ್ರಿಗಿನ್ನೂ ಒಳ್ಳೇದೇ ಆಗುತ್ತೆ ಈಗ ನಾನು ಅವ್ರ ಮೇಲೆ ಕೇಳಿ ಬಯಸ್ತಿ ಸಂತಪ್ಪನ ಮೇಲೂ ನಾನೀಗ ಮಾಡಿದ್ದದು ಒಪ್ಪಿ ಅಂತ ರೀತಮ್ಮ ಇವತ್ತು ನಾನು ನೀನು ಮಾತಾಡೋಣ ನಾನು ಕೇಳಿ ಬಯಸ್ತಿ ಆದರೆ ದೇವರಮ್ಮನ ಅವ್ರಿಗೆ ಒಳ್ಳೇದೇ ಮಾಡಿದ್ವಿ ಇನ್ನೂ ಸೆನಕ್ಕೆ ಇದ್ದಾರೆ ನಾವು ಅಂದ್ಕೊಂಡೊಟ್ಟು ನಾವು ಒಬ್ರ ಬಗ್ಗೆ ನೋಡಿ ಹೊಟ್ಟೆ ಉರ್ಕೊಂಡಷ್ಟು ಅವ್ರಿಗಿನ್ನೂ ಒಳ್ಳೇದೇ ಆಗುತ್ತೆ ನಾವು ಅದಕ್ಕೆ ಒಬ್ರು ನೋಡಿ ಯಾವತ್ತು ಹೊಟ್ಟೆ ಉರ್ಕೊಂಬೋದಾಗಲಿ ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ಅವ್ರಿಗೆ ಏನಾಗಬೇಕು ಅದು ಆಗುತ್ತೆ ನಾವು ಅನ್ಕೊಂಡಂಗೆ ಮನುಷ್ಯರ ಕೈಲಿ ಏನು ಮಾಡೋಕ್ಕಾಗಲ್ಲ ನಾವು ಅವ್ರನ್ನ ಹಾಳು ಮಾಡಬೇಕು ಅಂತಿದ್ರೆ ದೇವ್ರು ಇನ್ನೊಂದು ಕಡೆಗೆ ಎಲ್ಲ ಒಂದು ಕಡೆಗೆ ಅವ್ರಿಗೆ ಏನೋ ಒಂದು ಒದಗಿಸಿರ್ತಾನೆ ಏನೋ ಒಂದು ದಾರಿ ತೋರಿಸಿರ್ತಾನೆ ನಾವೇನೋ ಒಂದು ಮಾಡೋಕೆ ಹೋಗ್ತೀವಿ ಅದು ಏನೋ ಆಗಲ್ಲ ನಾವು ಒಬ್ರು ಇದು ಮಾಡೋಕೆ ಹೋಗ್ಬಾರ್ದು ಮತ್ತು ಇವಾಗ ನೋಡು ನಾನು ಅವ್ರ ಮೇಗಳಿದ್ದಕ್ಕೆ ದೀಪ ಸಂತಪ್ಪನ ಮೇಗಳಿದ್ದಕ್ಕೆ ನಾನು ಅಂಗಡಿ ಹಾಕ್ತೆ ನನಗೆ ಲಾಸ್ ಆಯಿತು ಹಂಗೆ ಏನು ಮಾಡೋಕ್ಕಾಗಲ್ಲ ಒಬ್ರ ಮೇಲೆ ಇದಕ್ಕೆ ಮಾಡೋಕ್ಕೋದ್ರೆ ಅವ್ರಿಗಿನ್ನೂ ಒಳ್ಳೇದೇ ಆಗುತ್ತೆ ನಾವು ಅನ್ಕೊಳಂಗೆ ಯಾವುದೂ ಆಗಲ್ಲ ಈಗ ಚೆನ್ನಾಗಿದ್ರಲ್ಲ ಚೆನ್ನಾಗಿರಿ ಅಷ್ಟೇ ಇವರೇನು ಈ ಹುಡುಗರೇನು ಆಗಲ್ಲ ನೋಡ್ಕೊಂಬಲ್ಲ ಇವೇನು ಸುಮ್ಮನೆ ಅಲ್ಲಿರೋದು ಕಲ್ಕೊಡ್ರಿ ಚರ್ಮನ್ ಸಣ್ಣಪ್ಪಣೆ ನೀವೀಗ ಎಷ್ಟಾಗುತ್ತೆ ಅಷ್ಟು ಬದುಕು ಮಾಡಿರಿ ಆಗಲಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಮ್ಮನ್ರಿ ಇರೋದು ನಮ್ಮೇನು ಅಂತಾಳಲ್ಲ ಸುಮ್ಮನೆ ಆಗ್ತಾಳೆ ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ತಗೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಯಾವುದೂ ಇರಲ್ಲ ಅಷ್ಟೇ ನಾವು ಒಬ್ರ ಬಗ್ಗೆ ನನಗೆ ಆಗಿರೋ ಅಂತ ಅನುಭವ ಹೇಳ್ತೀನಿ ನಾವು ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅವ್ರಿಗೆ ಹಾಳು ಮಾಡಬೇಕು ತುಳಿಬೇಕು ಅಂತ ಹೋದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ ದೇವ್ರು ಅವ್ರಿಗೆ ಏನು ಕೊಡಬೇಕು ಅವರು ಅದಕ್ಕೆ ನಾವು ಹಂಗಂದಷ್ಟು ಅವ್ರಿಗಿನ್ನೂ ದೇವರು ಇನ್ನೂ ಹೆಚ್ಚಿಸ್ತಾ ಇರ್ತಾನೆ ನಾನು ದೀಪು ಸಂತಪ್ಪನ್ನ ಅವರಿಬ್ರಿಗೂ ಏನು ಇಲ್ದಂಗೆ ಮಾಡಿ ನನ್ನ ಹತ್ರ ಬರಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ನಾನು ಮಾಡಬೇಕು ಅಂತ ಹೋದೆ ಆದರೆ ನಾನು ಅನ್ಕೊಂಡಂಗೆ ಯಾವುದೂ ಮಾಡೋಕ್ಕಾಗಲಿಲ್ಲ ದೇವರಮ್ಮನ ಮೇಲೆ ಇದ್ದಾನೆ ಅವ್ರಿಗೆಲ್ಲ ಒಂದು ಕಡೆಗೆ ಒದಗಿಸ್ತಾ ಅವ್ರನ್ನ ಚೆನ್ನಾಗಿ ಮಾಡ್ದ ಅವ್ರಿಗಿನ್ನೂ ಒಳ್ಳೇದೇ ಆಯಿತು ಅದಕ್ಕೆ ಮತ್ತೆ ನಾವು ಯಾರಿಗೂ ಒಬ್ರ ಬಗ್ಗೆ ಇದು ಮಾಡೋಕೆ ಹೋದ್ರೆ ಅವ್ರಿಗಿನ್ನೂ ದೇವರಮ್ಮನ ಒಳ್ಳೇದೇ ಮಾಡ್ತಾನೆ ಇನ್ನೂ ಚೆನ್ನಾಗೇ ಇರ್ತಾನೆ ನಾವು ಒಬ್ರು ಕೇಳಿ ಬಯಸಿದ್ರೆ ಅದು ದೇವ್ರಿನ್ನೂ ಅವ್ರನ್ನ ಚೆನ್ನಾಗಿ ಇಟ್ಟಿರ್ತಾನೆ ಅಂಥವ್ರಿಗೆ ದೇವ್ರಿನ್ನೂ ಸಪೋರ್ಟ್ ಮಾಡ್ತಾನೆ ನಾವು ಅವ್ರು ನೋಡಿ ಹೊಟ್ಟೆ ಉರ್ಕೊಂಡಷ್ಟು ದೇವ್ರ ಬಲ ಇರುತ್ತೆ ಅವ್ರಿಗೆ ದೇವ್ರ ಬಲ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನನಗಾಗಿರೋಂಥ ಅನುಭವ ಹೇಳೋದು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು